ಅವ್ರ ಬಗ್ಗೆ ಎಲ್ಲ ಕಮ್ಯುನಿಟಿಯವ್ರಿಗೆ 101 ಕಮ್ಯುನಿಟಿಯವ್ರಿಗೂ ನ್ಯಾಯ ಕೊಡಬೇಕು ಅಂತ ಹೊಡಿದ್ವಿ. ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅದನ್ನು ಮತ್ತೆ ಸುದೀರ್ಘವಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಮತ್ತೆ ಕಮಿಟಿನಲ್ಲಿ CM ಚರ್ಚೆ ಮಾಡಿ 8ನೇ ತಾರೀಕು ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ 100ಕ್ಕೆ 100 ಪ್ರತಿಯೊಬ್ಬರಿಗೂ ಯಾರಿಗೂ ಅನ್ಯಾಯ ಆಗದಂಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದೆ. ಯಾಕಂದರೆ ಅದರಿಂದ ಬಹುಶಃ ಏನು ಮಾಡದೇ ಇರೋರಿಗಿಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಬಗ್ಗೆ ನಂಬಿಕೆ ಇಡಿ ಅಂತ ನಾವು ಎಡಗೈ ಸಮುದಾಯಕ್ಕೆ ಭಾಳಷ್ಟು ಎಡಗೈಗೂ ಲಾಸ್ ಇಲ್ಲ, ಬಲಗೈಗೂ ಲಾಸ್ ಮಾಡಲ್ಲ, ಎಷ್ಟಿಗೂ ಮಾಡಲ್ಲ, ಯಾವ ಕಮ್ಯುನಿಟಿಗೂ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ನಮ್ಮ ಪಕ್ಷ ನಮ್ಮ ಸರ್ಕಾರ ನ್ಯಾಯ ಕೊಡ್ತೀವಿ ಅನ್ನೋ ಭರವಸೆ ಇದೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಸ್ಟಾರ್ ಆಗಿಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಅವರು ಬರ್ತಾ ಇಲ್ಲ ಅನ್ನೋ ಮಾತು. ಅದು ಒಬ್ಬರಿಂದ ಪಕ್ಷ ಆ ಥರ ಏನಲ್ಲ, ಅವರೂ ಸಹ ಇದೇ ಪಕ್ಷದ ನಾಯಕರಿದ್ದಾರೆ. ಕೇರಳಕ್ಕೆ ಹೋಗಿದ್ದಾರೆ, ಅದರಿಂದ ಬಂದಿಲ್ಲ. ಎಲ್ಲ ಮುಸ್ಲಿಂ ಲೀಡರು ಇದ್ದಾರೆ. ಕೆಲವರು ಕೇರಳಕ್ಕೆ ಹಾಕಿರೋದ್ರಿಂದ ಕೇರಳಕ್ಕೆ ಹೋಗಿದ್ದಾರೆ ಅಷ್ಟೇ. ಎಲ್ಲೂ ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ಜಮೀರು, ನಜೀರು, ಸಲೀಮು ಎಲ್ಲರೂ ಜೊತೆಗೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಎಲ್ಲ ಕಮ್ಯುನಿಟಿಯವ್ರಿಗೆ 101 ಕಮ್ಯುನಿಟಿಯವ್ರಿಗೂ ನ್ಯಾಯ ಕೊಡಬೇಕು ಅಂತ ಹೊಡಿದ್ವಿ. ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅದನ್ನು ಮತ್ತೆ ಸುದೀರ್ಘವಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಮತ್ತೆ ಕಮಿಟಿನಲ್ಲಿ CM ಚರ್ಚೆ ಮಾಡಿ 8ನೇ ತಾರೀಕು ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ 100ಕ್ಕೆ 100 ಪ್ರತಿಯೊಬ್ಬರಿಗೂ ಯಾರಿಗೂ ಅನ್ಯಾಯ ಆಗದಂಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದೆ. ಯಾಕಂದರೆ ಅದರಿಂದ ಬಹುಶಃ ಏನು ಮಾಡದೇ ಇರೋರಿಗಿಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಬಗ್ಗೆ ನಂಬಿಕೆ ಇಡಿ ಅಂತ ನಾವು ಎಡಗೈ ಸಮುದಾಯಕ್ಕೆ ಭಾಳಷ್ಟು ಎಡಗೈಗೂ ಲಾಸ್ ಇಲ್ಲ, ಬಲಗೈಗೂ ಲಾಸ್ ಮಾಡಲ್ಲ, ಎಷ್ಟಿಗೂ ಮಾಡಲ್ಲ, ಯಾವ ಕಮ್ಯುನಿಟಿಗೂ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ನಮ್ಮ ಪಕ್ಷ ನಮ್ಮ ಸರ್ಕಾರ ನ್ಯಾಯ ಕೊಡ್ತೀವಿ ಅನ್ನೋ ಭರವಸೆ ಇದೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಸ್ಟಾರ್ ಆಗಿಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಅವರು ಬರ್ತಾ ಇಲ್ಲ ಅನ್ನೋ ಮಾತು. ಅದು ಒಬ್ಬರಿಂದ ಪಕ್ಷ ಆ ಥರ ಏನಲ್ಲ, ಅವರೂ ಸಹ ಇದೇ ಪಕ್ಷದ ನಾಯಕರಿದ್ದಾರೆ. ಕೇರಳಕ್ಕೆ ಹೋಗಿದ್ದಾರೆ, ಅದರಿಂದ ಬಂದಿಲ್ಲ. ಎಲ್ಲ ಮುಸ್ಲಿಂ ಲೀಡರು ಇದ್ದಾರೆ. ಕೆಲವರು ಕೇರಳಕ್ಕೆ ಹಾಕಿರೋದ್ರಿಂದ ಕೇರಳಕ್ಕೆ ಹೋಗಿದ್ದಾರೆ ಅಷ್ಟೇ. ಎಲ್ಲೂ ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ಜಮೀರು, ನಜೀರು, ಸಲೀಮು ಎಲ್ಲರೂ ಜೊತೆಗೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಎಲ್ಲ ಕಮ್ಯುನಿಟಿಯವ್ರಿಗೆ 101 ಕಮ್ಯುನಿಟಿಯವ್ರಿಗೂ ನ್ಯಾಯ ಕೊಡಬೇಕು ಅಂತ ಹೊಡಿದ್ವಿ. ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅದನ್ನು ಮತ್ತೆ ಸುದೀರ್ಘವಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಮತ್ತೆ ಕಮಿಟಿನಲ್ಲಿ CM ಚರ್ಚೆ ಮಾಡಿ 8ನೇ ತಾರೀಕು ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ 100ಕ್ಕೆ 100 ಪ್ರತಿಯೊಬ್ಬರಿಗೂ ಯಾರಿಗೂ ಅನ್ಯಾಯ ಆಗದಂಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದೆ. ಯಾಕಂದರೆ ಅದರಿಂದ ಬಹುಶಃ ಏನು ಮಾಡದೇ ಇರೋರಿಗಿಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಬಗ್ಗೆ ನಂಬಿಕೆ ಇಡಿ ಅಂತ ನಾವು ಎಡಗೈ ಸಮುದಾಯಕ್ಕೆ ಭಾಳಷ್ಟು ಎಡಗೈಗೂ ಲಾಸ್ ಇಲ್ಲ, ಬಲಗೈಗೂ ಲಾಸ್ ಮಾಡಲ್ಲ, ಎಷ್ಟಿಗೂ ಮಾಡಲ್ಲ, ಯಾವ ಕಮ್ಯುನಿಟಿಗೂ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ನಮ್ಮ ಪಕ್ಷ ನಮ್ಮ ಸರ್ಕಾರ ನ್ಯಾಯ ಕೊಡ್ತೀವಿ ಅನ್ನೋ ಭರವಸೆ ಇದೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಸ್ಟಾರ್ ಆಗಿಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಅವರು ಬರ್ತಾ ಇಲ್ಲ ಅನ್ನೋ ಮಾತು. ಅದು ಒಬ್ಬರಿಂದ ಪಕ್ಷ ಆ ಥರ ಏನಲ್ಲ, ಅವರೂ ಸಹ ಇದೇ ಪಕ್ಷದ ನಾಯಕರಿದ್ದಾರೆ. ಕೇರಳಕ್ಕೆ ಹೋಗಿದ್ದಾರೆ, ಅದರಿಂದ ಬಂದಿಲ್ಲ. ಎಲ್ಲ ಮುಸ್ಲಿಂ ಲೀಡರು ಇದ್ದಾರೆ. ಕೆಲವರು ಕೇರಳಕ್ಕೆ ಹಾಕಿರೋದ್ರಿಂದ ಕೇರಳಕ್ಕೆ ಹೋಗಿದ್ದಾರೆ ಅಷ್ಟೇ. ಎಲ್ಲೂ ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ಜಮೀರು, ನಜೀರು, ಸಲೀಮು ಎಲ್ಲರೂ ಜೊತೆಗೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಎಲ್ಲ ಕಮ್ಯುನಿಟಿಯವ್ರಿಗೆ 101 ಕಮ್ಯುನಿಟಿಯವ್ರಿಗೂ ನ್ಯಾಯ ಕೊಡಬೇಕು ಅಂತ ಹೊಡಿದ್ವಿ. ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅದನ್ನು ಮತ್ತೆ ಸುದೀರ್ಘವಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಮತ್ತೆ ಕಮಿಟಿನಲ್ಲಿ CM ಚರ್ಚೆ ಮಾಡಿ 8ನೇ ತಾರೀಕು ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ 100ಕ್ಕೆ 100 ಪ್ರತಿಯೊಬ್ಬರಿಗೂ ಯಾರಿಗೂ ಅನ್ಯಾಯ ಆಗದಂಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದೆ. ಯಾಕಂದರೆ ಅದರಿಂದ ಬಹುಶಃ ಏನು ಮಾಡದೇ ಇರೋರಿಗಿಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಬಗ್ಗೆ ನಂಬಿಕೆ ಇಡಿ ಅಂತ ನಾವು ಎಡಗೈ ಸಮುದಾಯಕ್ಕೆ ಭಾಳಷ್ಟು ಎಡಗೈಗೂ ಲಾಸ್ ಇಲ್ಲ, ಬಲಗೈಗೂ ಲಾಸ್ ಮಾಡಲ್ಲ, ಎಷ್ಟಿಗೂ ಮಾಡಲ್ಲ, ಯಾವ ಕಮ್ಯುನಿಟಿಗೂ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ನಮ್ಮ ಪಕ್ಷ ನಮ್ಮ ಸರ್ಕಾರ ನ್ಯಾಯ ಕೊಡ್ತೀವಿ ಅನ್ನೋ ಭರವಸೆ ಇದೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಸ್ಟಾರ್ ಆಗಿಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಅವರು ಬರ್ತಾ ಇಲ್ಲ ಅನ್ನೋ ಮಾತು. ಅದು ಒಬ್ಬರಿಂದ ಪಕ್ಷ ಆ ಥರ ಏನಲ್ಲ, ಅವರೂ ಸಹ ಇದೇ ಪಕ್ಷದ ನಾಯಕರಿದ್ದಾರೆ. ಕೇರಳಕ್ಕೆ ಹೋಗಿದ್ದಾರೆ, ಅದರಿಂದ ಬಂದಿಲ್ಲ. ಎಲ್ಲ ಮುಸ್ಲಿಂ ಲೀಡರು ಇದ್ದಾರೆ. ಕೆಲವರು ಕೇರಳಕ್ಕೆ ಹಾಕಿರೋದ್ರಿಂದ ಕೇರಳಕ್ಕೆ ಹೋಗಿದ್ದಾರೆ ಅಷ್ಟೇ. ಎಲ್ಲೂ ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ಜಮೀರು, ನಜೀರು, ಸಲೀಮು ಎಲ್ಲರೂ ಜೊತೆಗೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.